ಶಿಡ್ಲಘಟ್ಟದ ಆಶಾ ಕಿರಣ ಮಕ್ಕಳೊಂದಿಗೆ ಬೆಟ್ಟಹಲಸೂರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಜನ್ಮದಿನಾಚರಣೆ. ಸೇವೆಯೇ ಜೀವನದ ಧ್ಯೇಯ ಎಂದ ಹಸಿರೇ ಉಸಿರು ಟ್ರಸ್ಟ್ ರಾಜ್ಯಾಧ್ಯಕ್ಷ. ಶಿಡ್ಲಘಟ್ಟ ಹಸಿರೇ ಉಸಿರು ಟ್ರಸ್ಟ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬೆಟ್ಟಹಲಸೂರು ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರ ಜನ್ಮದಿನವನ್ನು ಶಿಡ್ಲಘಟ್ಟ ನಗರದ ಆಶಾ ಕಿರಣ ಅಂಧ ಮಕ್ಕಳ ಜೊತೆ ವಿಶೇಷವಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಶಿಡ್ಲಘಟ್ಟ ನಗರದ ಹೂವಿನ ವೃತ್ತದಲ್ಲಿರುವ ಕಾಳಿಕಾಂಬ ಕಮಟೇಶ್ವರ ಸಮುದಾಯ ಭವನದಲ್ಲಿ ಕದಂಬ ಸೈನ್ಯ ಕನ್ನಡ ಸಂಘಟನೆ ಶಿಡ್ಲಘಟ್ಟ ತಾಲೂಕು ಪದಾಧಿಕಾರಿಗಳ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಜನ್ಮದಿನ ಆಚರಿಸಲಾಯಿತು. ಆಶಾ ಕಿರಣ ಮಕ್ಕಳಿಗೆ ಸಿಹಿ ಹಾಗೂ ವಿಶೇಷ ಊಟದ ವ್ಯವಸ್ಥೆ ಮಾಡಲಾಗಿದ್ದು, ವಿವಿಧ ಗಾಯಕರಿಂದ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಹಸಿರೇ ಉಸಿರು ಟ್ರಸ್ಟ್ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಪ್ರದಾನಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಸಿರೇ ಉಸಿರು ಟ್ರಸ್ಟ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬೆಟ್ಟಹಲಸೂರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ, ಶಿಡ್ಲಘಟ್ಟದ ಜನರಿಂದ ನನಗೆ ಸಿಗುವ ಪ್ರೀತಿ, ವಾತ್ಸಲ್ಯ ಮತ್ತು ಬಾಂಧವ್ಯವನ್ನ ಎಂದಿಗೂ ಮರೆಯಲು ಸಾಧ್ಯ ಇಲ್ಲ. ಮತ್ತೊಂದು ಜನ್ಮ ಇದ್ರೆ ಇದೇ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಹುಟ್ಟಬೇಕು ಎನ್ನುವಷ್ಟು ಈ ಭಾಗದ ಜನರು ನನ್ನನ್ನು ಪ್ರೀತಿಸಿದ್ದಾರೆ. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ನನಗೆ ದೊರೆತಿರುವ ಗುರುತಿನ ಹಿಂದೆ ಶಿಡ್ಲಘಟ್ಟದ ಸ್ನೇಹಿತರು ಹಾಗೂ ಸಮಾಜಮುಖಿ ವ್ಯಕ್ತಿಗಳ ಪ್ರೋತ್ಸಾಹವೇ ಕಾರಣ ಅಂತ ಭಾವುಕರಾದರು. ನಮ್ಮ ಟ್ರಸ್ಟ್ ಮೂಲಕ ಪರಿಸರ ಸಂರಕ್ಷಣೆ, ಗಿಡಗಳ ವಿತರಣೆ, ಸರ್ಕಾರಿ ಶಾಲೆಗಳಿಗೆ ಧ್ವಜಕಂಬಗಳ ನಿರ್ಮಾಣ, ನೇತ್ರದಾನ ಜಾಗೃತಿ ಸೇರಿದಂತೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸುತ್ತಿದ್ದೇವೆ. ಈಗಾಗಲೇ 230ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ಧ್ವಜಕಂಬಗಳನ್ನು ನಿರ್ಮಿಸಿಕೊಟ್ಟಿದ್ದು, ಇನ್ನು 1000ಕ್ಕೂ ಹೆಚ್ಚು ಶಾಲೆಗಳಿಗೆ ಧ್ವಜಕಂಬ ನೀಡುವ ಗುರಿ ಹೊಂದಿದ್ದೇವೆ. ಸಮಾಜಕ್ಕೆ ಸೇವೆ ಮಾಡುವ ಅವಕಾಶ ದೊರೆತರೆ ಅದಕ್ಕಿಂತ ದೊಡ್ಡ ಸಂತೋಷ ಮತ್ತೊಂದಿಲ್ಲ ಅಂದರು. ಜುಲೈ 26ರಂದು ಕಾರ್ಗಿಲ್ ವಿಜಯೋತ್ಸವ, ವನಮಹೋತ್ಸವ ಹಾಗೂ ದಿವಂಗತ ಗಾಯಕಿ ಎಸ್ ಜಾನಕಿಯವರ ಸ್ಮರಣಾರ್ಥ ಜಾನಕಿ ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದರು. ಕದಂಬ ಸೈನ್ಯ ಕನ್ನಡ ಸಂಘಟನೆ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಕಲಾವಿದ ಸಿಎನ್ ಮುನಿರಾಜು ಮಾತನಾಡಿ, ಹಸಿರೇ ಉಸಿರು ಟ್ರಸ್ಟ್ನ ರಾಜ್ಯಾಧ್ಯಕ್ಷ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಪರಿಸರ ಸಂರಕ್ಷಣೆ, ಸಾಮಾಜಿಕ ಸೇವೆ ಮತ್ತು ಮಾನವೀಯ ಕಾರ್ಯಗಳಲ್ಲಿ ಸದಾ ಮುಂಚೂಣಿಯಲ್ಲಿದ್ದು, ಅವರ ಜನ್ಮದಿನವನ್ನ ಸಮಾಜಮುಖಿ ಕಾರ್ಯಕ್ರಮದ ಮೂಲಕ ಆಚರಿಸಿರುವುದು ಎಲ್ಲರಿಗೂ ಮಾದರಿಯಾಗಿದೆ. ಇಂತಹ ಸೇವಾ ಮನೋಭಾವದ ವ್ಯಕ್ತಿಗಳನ್ನು ಗೌರವಿಸುವುದು ಸಮಾಜದ ಜವಾಬ್ದಾರಿಯಾಗಿದೆ ಎಂದರು. ಕಾಳಿಕಾಂಬ ಕಮಟೇಶ್ವರ ದೇವಾಲಯ ಟ್ರಸ್ಟ್ ಅಧ್ಯಕ್ಷ ಮುನಿರತ್ನಮಾಚಾರಿ ಮಾತನಾಡಿ, ಹಸಿರೇ ಉಸಿರು ಟ್ರಸ್ಟ್ ಪರಿಸರ ಸಂರಕ್ಷಣೆಗೆ ನೀಡುತ್ತಿರುವ ಕೊಡುಗೆ ಶ್ಲಾಘನೀಯವಾಗಿದೆ. ಗಿಡಗಳನ್ನು ನೆಟ್ಟು ಬೆಳೆಸೋದ್ರಿಂದ ಪರಿಸರ ಸಮತೋಲನ ಕಾಪಾಡಲು ಸಾಧ್ಯವಾಗುತ್ತದೆ. ಮಕ್ಕಳಲ್ಲಿ ಬಾಲ್ಯದಿಂದಲೇ ಪರಿಸರ ಪ್ರಜ್ಞೆ ಮತ್ತು ಉತ್ತಮ ಸಂಸ್ಕಾರ ಬೆಳೆಸಬೇಕು. ಇಂತಹ ಕಾರ್ಯಕ್ರಮಗಳು ಸಮಾಜಕ್ಕೆ ಉತ್ತಮ ಸಂದೇಶ ನೀಡುತ್ತವೆ ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ಹಸಿರೇ ಉಸಿರು ಟ್ರಸ್ಟ್ ವತಿಯಿಂದ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಪ್ರದಾನಿಸಲಾಯಿತು. ಕಲಾವಿದ ಸಿಎನ್ ಮುನಿರಾಜು ಅವರಿಗೆ ಸಾಲು ಮರದ ತಿಮ್ಮಕ್ಕ ಪ್ರಶಸ್ತಿ, ಸ್ಪೋರ್ಟ್ಸ್ ಮುನಿರಾಜು ಅವರಿಗೆ ಕ್ರೀಡಾ ರತ್ನ ಪ್ರಶಸ್ತಿ, ಡಾಕ್ಟರ್ ವಿ ವೆಂಕಟೇಶ್ ಅವರಿಗೆ ಐಕಾನ್ ಅವಾರ್ಡ್, ಗಾಯಕ ಸಿ ಮುಖೇಶ್ ಅವರಿಗೆ ವಿಶ್ವಗುರು ಬಸವಶ್ರೀ ಪ್ರಶಸ್ತಿ, ಛಾಯಾಗ್ರಾಹಕ ಎಸ್ ಮಂಜುನಾಥ್ ಅವರಿಗೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಪ್ರಶಸ್ತಿ, ಮುನಿರತ್ನಮಾಚಾರಿ ಹಾಗೂ ಕ್ರೂರ ಶ್ರೀನಿವಾಸ ಮೂರ್ತಿ ಅವರಿಗೆ ವಿಶ್ವಕರ್ಮ ರಾಜ್ಯ ಪ್ರಶಸ್ತಿ, ಕಿರುತೆರೆ ಕಲಾವಿದೆ ಭಾರತಮ್ಮ ಅವರಿಗೆ ಕಲಾರತ್ನ ಪ್ರಶಸ್ತಿ, ಶಂಕರಣ್ಣ ಅವರಿಗೆ ಕೆಂಪೇಗೌಡ ರಾಜ್ಯ ಪ್ರಶಸ್ತಿ ಪ್ರದಾನಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಚಲನಚಿತ್ರ ಸಂಯೋಜಕಿ ಮಧು ಎಂ ಗೌಡ, ಗಾಯಕಿರಾದ ಚಿಂತಾಮಣಿ ಲತಾ, ಶೋಭಾ, ಲಕ್ಷ್ಮೀದೇವಿ, ಶಶಿಕಲಾ, ರಾಜೇಶ್ವರಿ, ಕಿರುತೆರೆ ನಟಿ ಭವ್ಯ, ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ಮಂಜುಳಾ ಸಹದೇಶ್, ರೈತ ಸಂಘದ ಅಧ್ಯಕ್ಷ ರವಿ ಪ್ರಕಾಶ್, ಕೋಟೆ ಚೆನ್ನೇಗೌಡ, ಕಲಾವಿದ ಶ್ರೀನಿವಾಸ್ ವಿಶ್ವಕರ್ಮ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಇನ್ನೊಂದು ಜನ್ಮ ಅಂತ ಇದ್ರೆ ಶಿಡ್ಲಘಟ್ಟದಲ್ಲಿ ಹುಟ್ಟಬೇಕು. ಅನೇಕ ಕಡೆ ಸೇವೆ ಮಾಡಿದ್ದೀನಿ, ಮಾಡ್ತಾ ಇರ್ತೀನಿ. ಆದ್ರೆ ಶಿಡ್ಲಘಟ್ಟದಲ್ಲಿ ಸಿಗೋ ಪ್ರೀತಿ, ವಾತ್ಸಲ್ಯ, ಬಾಂಧವ್ಯ, ಯಾರಿಗೆ ಎಷ್ಟೊಂದು ಫೋನ್ ಮಾಡಿದ್ರೆ ರಿಸೀವ್ ಮಾಡೋಂತ ಶಕ್ತಿಗತೆ ಶಿಡ್ಲಘಟ್ಟದ ಜನಗಳು ಅಂತ ಹೇಳ್ತಾ ನಾನು ಎಷ್ಟು ಖುಷಿ ಪಡ್ತಂದ್ರೆ, ರಾತ್ರಿ 9 ಗಂಟೆಗೆ ಮಂಜನವರು ಫೋನ್ ಮಾಡಿದ್ರೆ ಫೋಟೋ ಕಳಿಸಿದ್ರೆ ರಾತ್ರಿ 9 ಗಂಟೆಗೆ ಮುನ್ರಾಯ್ ಸಾರ್ ಎಷ್ಟೊಂದೆಲ್ಲ ಫೋನ್ ರಿಸೀವ್ ಮಾಡ್ತಾರೆ. ಇದು ಯಾವ ಬಾಂಧವ್ಯ ಗೊತ್ತಿಲ್ಲ. ನಾನು ಹುಟ್ಟಿದ್ದು ಬೆಟ್ಟಹಲಸೂರಲ್ಲಿ. ನನಗೆ ಅನೇಕ ಇವಾಗ ಸರ್ ಹೇಳಿದ್ರು ರಾಷ್ಟ್ರ ರಾಜ್ಯ ಪ್ರಶಸ್ತಿ ಕೊಡ್ತಾರೆ ಅಂದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ವೆಂಕಟೇಶ್ ಸರ್. ನಾನು ಶಿಡ್ಲಘಟ್ಟಕ್ಕೆ ಬಂದಿಲ್ಲ ಅಂತಿದ್ರೆ ರಾಜ್ಯ ರಾಷ್ಟ್ರ ನಂಬೋಣ ಗೊತ್ತಾಗ್ತಿಲ್ಲ. ಅದೆಲ್ಲ ವೆಂಕಟೇಶ್ ಸರ್ ಹೋಗ್ಬೇಕು. ಎರಡನೇದು, ಒಂದು 20 ವರ್ಷ ನನ್ನ ಹೆಸರು ಮುಂದೆ ನಮ್ಮ ಊರು ಸೇರಿಸ್ಬೇಕು ಅಂತ ಕಾಯ್ತಾ ಇದ್ದೆ. ಆಗಿಂದ ನಮ್ಮ ಮಹಾನುಭಾವ ಸಿ ಮುನ್ರಾಜ್ ಅವರು ಒಂದೇ ದಿನಕ್ಕೆ ಬೆಳಗ್ಗೆ ನ್ಯೂಸ್ ಪೇಪರ್ ನೋಡ್ತಾ ಇದ್ದೀನಿ, ಬೆಟ್ಟ ಶ್ರೀನಿವಾಸ ಮೂರ್ತಿ ಬರ್ಸಿದ್ರು. ನಾನು ಇವ್ರಿಗೆ ಯಾವಾಗ ಚಿತ್ರದುರ್ಗಿದ್ದೀನಿ. ಎರಡನೇದು, 1 ತಿಂಗಳಲ್ಲಿ ನನ್ನ ಮಗಳು ಬರ್ತಡೇ ಆಯ್ತು. ನನ್ನ ಮಗಳು ಬರ್ತಡೇ ನಾನು ತಲೆನೇ ಕೆಡ್ಸ್ಕೊಂಡಿಲ್ಲ, ಗೊತ್ತೂ ಇಲ್ಲ ನನಗೆ. ದಿನಕ್ಕೆ 5 ಸರಿ ಫೋನ್ ಮಾಡೋದು, ಸರ್ ಏನ್ ಮಾಡ್ಬೇಕು ಗೊತ್ತಿಲ್ಲ. ನನ್ನ ಮಗಳು ಬರ್ತಾಗಿದ್ದೀನಿ. ಅಷ್ಟು ಅದ್ಭುತ ಕಾರ್ಯಕ್ರಮ ಮಾಡಿ ಒಂದು 100 ಜನ ಮಕ್ಕಳಿಗೆ, ಅಂತ ಮಕ್ಕಳಲ್ಲ ದೇವ್ರ ಮಕ್ಕಳು ಊಟ ವ್ಯವಸ್ಥೆ ಮಾಡ್ಕೊಟ್ಟವರು ನಮ್ಮ ಮುನ್ರಾಜ್ ಸರ್. ಎರಡನೇದು ವೆಂಕಟೇಶ್ ಸರ್ ಅನ್ನೋದು ಕಾರ್ಯಕ್ರಮ ಕಲ್ತ್ಕೊಂಡು ಬೆಂಗಳೂರು ಕಾರ್ಯಕ್ರಮ ಮಾಡಿ ತುಂಬಾ ದೊಡ್ಡ ಕಾರ್ಯಕ್ರಮ ಮಾಡಿದ್ರು.
ಅದು ಎಷ್ಟು ಸರಳವಾಗಿ ನಡ್ಕೊಂತಾರೆ ಅಂದ್ರೆ ಕಾರ್ಯಕ್ರಮ ಸಮಸ್ಯೆ ಆಗಿದೆ. ಒಂದಾದ ಉದ್ದೇಶ ಆಗಿದೆ. ಒಬ್ಬರು ಕೂಡ ನೋವು ಮಾಡದೆ ನಡೆಸೋದ ಏಕೈಕ ವ್ಯಕ್ತಿ ವೆಂಕಟೇಶ್. ಯಾರಿಗೂ ನೋವು ಮಾಡೋದಿದೆಯಲ್ಲ ಅದು ಮಾಡ್ಬಾರ್ದು. ಅವನ್ ಹೇಳಿದ್ರು ಕೋಪ ನಮ್ಗೆ ಬರಲ್ಲ ಅಂತ, ನನ್ಗೂ ಬರುತ್ತೆ, ಅದನ್ನ ತೋರ್ಸ್ಕೊಳಕ್ ಅವಕಾಶ ಇಲ್ಲ. ಯಾಕೆಂದ್ರೆ ನಾವು ಹುಟ್ಟಿರೋದೇ ಯಾವಾಗ ಏನಾಗ್ತೀವಿ ಗೊತ್ತಿಲ್ಲ. ಕೋಪ ನಮ್ಗೆ ಅನಿಸ್ತಿರಲ್ಲ. ಎಷ್ಟೋ ಮಾತಾಡೋದು ತುಂಬಾ ಕಡಿಮೆ ಆಗುತ್ತೆ. ಬಂಧುಗಳೇ, ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ, ನೀವು ಯಾವುದೇ ಕಾರ್ಯಕ್ರಮ ಮಾಡಿ ಆ ಗಿಡ ಕೊಡುವಂತ ಸೇವೆ ನಾನು ಉಸಿರವರೆಗೂ ಗಿಡ ಕೊಡ್ತೀನಿ. ಯಾವುದೇ ಸರ್ಕಾರಿ ಶಾಲೆಗೆ ಧ್ವಜ ಕಂಬ ನಾವು ಬಾಟ್ ಹಾರಿಸ್ತೀವಲ್ಲ, ಸ್ವತಂತ್ರವಾಗಿ 80 ವರ್ಷ ಆಗಿದ್ರು ಇವತ್ತು ಧ್ವಜ ಕಂಬಗಳು ಗೌರ್ಮೆಂಟ್ ಶಾಲೆ. ಇಲ್ಲಿವರೆಗೂ 230 ಚಿಲ್ಲರೆ ಧ್ವಜ ಕಂಬಗಳು ಕೊಟ್ಟಿದ್ದೀವಿ. ಇನ್ನೂ 1000 ಕಂಬಗಳು ಬೇಕು ಅಂತ ನಮ್ಮ ಟ್ರಸ್ಟ್ ಇಂದ ನಂಬರ್ ಮಾಡಿ ಯಾರಿಗೆ ಫೋನ್ ಮಾಡಿ ಕಂಬಗಳನ್ನ ನಿಮ್ಗೆ ಸಲ್ಲಿಸುವಂತ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇರ್ತೀವಿ. ನೇತ್ರದಾನ ಮಾಡ್ಬೇಕು ಅಂತ ಹೊರಟು 8 ನೇತ್ರದಾನ ಮಾಡಿದ್ದೀವಿ. ಏನೇನ್ ಮಾಡಕ್ ಸಾಧ್ಯ ಇದೆಯೋ ನೀವೆಲ್ಲಾರು ಹೇಳ್ತೀರ ಸಾಲ್ಬ ತಿಂಬಾಕ ಅಂತ. ಆ ತಿಂಬಾಕ ಅಲ್ಲಿ ನಾವ್ ಯಾವತ್ತೂ ಟಚ್ ಮಾಡಕ್ ಕೂಡ ಆಗಲ್ಲ. ಅಲ್ಲಿ ಹಿಂದೆ ಓದ್ತಾ ಇದ್ದೀವಿ. ಆ ತಾಯಿ ತುಂಬಾ ಎದುರಿಗೆ ಹೋಗಿದ್ರೆ ಇವತ್ತು ಒಂದ್ ಕಡೆ ಖುಷಿ, ಒಂದ್ ಕಡೆ ನೋವಿದೆ. ನಮ್ಮೆಲ್ಲರ ನೆಚ್ಚಿನ ಗಾಯಕಿ ಜಾನಕಮ್ಮ ತೀರ್ಕೊಂಡಿದ್ರೆ ನಿನ್ನೆ ಕೂಡ ಅವ್ರಿಗೆ ಮೌನಾಚರಣೆ ಮಾಡುವ, ಇವತ್ತು ಮೌನಾಚರಣೆ ಮಾಡಿದ್ದೀವಿ. ಅಂತ ತಾಯಿ ಹುಟ್ಟೋ ತಾಯಿದಲ್ಲಿ ನಾವು ಹುಟ್ಟಿದ್ವಿ. ಈ ಭಾರತದಲ್ಲಿ ಹುಟ್ಟಿದಂತೆ ಪುಣ್ಯ ಮಾಡಿದ್ರೆ ಎಲ್ಲಾರ್ಗೂ ಆ ಯೋಗ ಸಿಕ್ಕಲ್ಲ. ಪ್ರತಿಯೊಂದು ಮನೆಯಲ್ಲೂ ದೇವಸ್ಥಾನ ಇರುವಂತದ್ದು ನಮ್ಮ ಭಾರತದಲ್ಲೇ. ಪ್ರತಿಯೊಬ್ಬರು ದೇವರ ಕೈ ಮುಗಿಯೋದು ನಮ್ಮ ಭಾರತದಲ್ಲೇ. ಇಲ್ಲಿ ಸ್ವತಂತ್ರ ಹೋರಾಟಗಾರರು, ರಾಷ್ಟ್ರ ಪ್ರೇಮಿಗಳೆಲ್ಲ ಓಡಾಡಿದ ಜಾಗ ವಿಶ್ವಗುರು ಬಸವಣ್ಣ, ಅಂಬೇಡ್ಕರ್, ಗೌತಮ ಬುದ್ಧ ಅನೇಕ ಅವನ್ನೆಲ್ಲರನ್ನ ಸ್ಮರಿಸುತ್ತಾ ನಾವೇನೋ ಒಂದು ಒಳ್ಳೆ ಕೆಲಸ ಮಾಡುವಾಗ ಇವತ್ತರ ನಾವು ಹೋಗಕ್ಕೆ ಹೋಗೋದು ಮಧ್ಯದ ತುಟ್ಟು ಕೆಲಸ ಮಾಡೋಣ. ಇದೇ ತಿಂಗಳು ಬದುಗಳು ಎಲ್ಲಾರು ಹೇಳ್ತಾ ಇದ್ದೀನಿ. ಇದೇ ತಿಂಗಳು 26ನೇ ತಾರೀಕು ನಮ್ಮ ಟ್ರಸ್ಟ್ ವತಿಯಿಂದ ನಿಮ್ಮೆಲ್ಲರ ಸಹಕಾರದಿಂದ ಕಾರ್ಗಿಲ್ ವಿಜಯೋತ್ಸವ ಮೋಸ್ಟ್ಲಿ ಮರ್ತೋಗಿದ್ರು, ಯಾಕಂದ್ರೆ ಜಾಸ್ತಿ ಇದೆ. ಒಂದು ಪುಟ್ಟ ಯುದ್ಧ ಮಾಡಕ್ ಹೋಗಿ 585 ಜನ ಸೈನಿಕರನ್ನ ಪ್ರಾಣ ಕಳ್ಕೊಂಡ್ಬಿಟ್ರು. 585 ಜನನ ಪಾಪಿಗಳು ಕೊಂದಾಕಿದ್ರು. 1000 ಜನ ಕೈಗಾಲು ಕಳ್ಕೊಂಡ್ಬಿಟ್ರು. ಹಾಗಾಗಿ ಅದೊಂದು ನೆನಪಿಗಾಗಿ ಒಂದು ಕಾರ್ಗಿಲ್ ವಿಜಯೋತ್ಸವ ಮತ್ತೆ ವನ ಮಹೋತ್ಸವ ಗೋಲ್ಬೇಲು ಜಾನಕಿ ನುಡಿದ ಮನೆ ಕಾರ್ಯಕ್ರಮ ಬೆಟ್ಟದ ಆಯೋಜನೆ ಮಾಡಿದ್ದೀವಿ. ದಯಮಾಡಿ ನೀವೆಲ್ಲರೂ ಸೈನಿಕರನ್ನ ಪ್ರೀತಿಸ್ತಿರೋ, ಜಾನಕಿ ಅಮ್ಮನ ಪ್ರೀತಿಸ್ತಿರೋ ಅಥವಾ ಪರಿಸರದ ಪ್ರೀತಿಸ್ತಿರೋ ಗೊತ್ತಿಲ್ಲ, ಎಲ್ಲ ವ್ಯವಸ್ಥೆ ನಮ್ಮನ್ನ ಮಾಡಿರ್ತೀವಿ. ದಯಮಾಡಿ ನೀವೆಲ್ಲರೂ ಬಂದು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು. ಈಗ ಎಲ್ಲ ಕಲರ್ಸ್ ತಗೊಳ್ಳಿ, ಜಿ ವಾಹಿನಿ ತಗೊಳ್ಳಿ, ಸುವರ್ಣ ವಾಹಿನಿ ತಗೊಳ್ಳಿ, ಉದಯ ಟಿವಿ ತಗೊಳ್ಳಿ. ಆ ಉದಯ ಎಲ್ಲಾ ಚಾನಲ್ಗಳಲ್ಲಿ ಆ ಲೀಡ್ ಕ್ಯಾರೆಕ್ಟರ್ ಮಾಡ್ತಕ್ಕಂಥ ಹೀರೋಗಳು ಎಲ್ಲರೂ ಸಂಪರ್ಕ ಇರ್ತಕ್ಕಂಥ ಏಕೈಕ ವ್ಯಕ್ತಿ. ಏನೋ ಒಂದು ಕಾರ್ಯಕ್ರಮ ಮಾಡಬೇಕು, ಹೀರೋಯಿನ್ ಕರೆಸ್ಬೇಕು, ಸಿನಿಮಾ ನಟಿ ಕರೆಸ್ಬೇಕಂದ್ರೆ ಸಪೋರ್ಟ್ ಮಾಡಿ ಈ ಒಬ್ಬರಲ್ಲ ಇಬ್ಬರು ಕರೆಸ್ತಾರೆ ಕಾರ್ಯಕ್ರಮ ಮಾಡ್ಬೇಕಾದ್ರೆ. ಅಷ್ಟು ನೆಟ್ವರ್ಕ್ ಬೆಳೆಸ್ಕೊಂಡಿದ್ದಾರೆ. ಅವ್ರು ಯಾರಿಗೂ ಗೊತ್ತಾಗಲ್ಲ, ಅಷ್ಟು ನೆಟ್ವರ್ಕ್ ಬೆಳೆಸ್ಕೊಂಡು ಸಿನಿಮಾ ರಂಗದಲ್ಲಿ ಸಂಯೋಜಕರಾಗಿ, ಕನ್ನಡ ಚಲನಚಿತ್ರದಲ್ಲಿ ಸಂಯೋಜಕರಾಗಿ ಕೆಲಸ ಮಾಡತಕ್ಕಂತಹ ನಮ್ಮ ಮಧು ಎಲ್ಗೌಡವರು ಅವರು ವೇದಿಕೆ ಉದ್ದೇಶಿಸಿ 4 ಮಾತಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಕಲಂಬಾಲ ಸೈನ್ಯದ ಯುವರಾಜರವರು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಬೆಟ್ಟಸೂರಿನ ಶ್ರೀನಿವಾಸ ಅವರು ಸಾಧನೆಯನ್ನು ಮಾಡಿ ಇವತ್ತಿನ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಉದ್ದೇಶದಿಂದ ನಡೆಸಿದ್ದಾರೆ. ಅದರ ಜೊತೆಗೆ ಈ ಹಸಿರೇ ಉಸಿರೇ ಅನ್ನೋದ್ರಿಂದ ಈ ನಾವು ವೃಕ್ಷಗಳನ್ನು ಬೆಳೆಸಲು ಯಾವ ರೀತಿ ಇದೆ ಅಂದರೆ, ಈಗ ಎಕ್ಸಾಂಪಲ್ಗೆ ನಮ್ಮ ರೈಲ್ವೆ ಸ್ಟೇಷನಲ್ಲಿ ರೈತ ಸಂಘದಿಂದ ಒಂದು 1000 ಗಿಡ ನೆಟ್ಟಿದ್ದಾರೆ. ಇದರ ಪ್ರತಿಫಲ ಎಲ್ಲರಿಗೂ ಅದರಿಂದ ನಮಗೆ ಆಮ್ಲಜನಕ ಕೊಡುತ್ತೆ, ನಮ್ಮ ಹೈಡ್ರೋಜನ್ ಅದು ಹೀರ್ಕೊಳ್ಳುತ್ತೆ. ಇದರಿಂದ ನಮಗೆ ಒಳ್ಳೆಯ ವೃಕ್ಷಗಳು ಬೆಳೆಸೋದ್ರಿಂದ ಪ್ರತಿಫಲ ಇರುತ್ತೆ ಅಂತ ಹೇಳ್ತಾ ಅದ್ರ ಜೊತೆಗೆ ಇದರಿಂದ ಎಲ್ಲರೂ ಮಕ್ಕಳು ಈಗಲೇ ಅಂತ ವೃಕ್ಷಗಳನ್ನು ಬೆಳೆಸೋದನ್ನು ಕಲಿಬೇಕು. ಮತ್ತೆ ಮಕ್ಕಳು ಸಂಸ್ಕಾರವನ್ನು ಬೆಳೆಸ್ಕೋಬೇಕು. ತಂದೆ ತಾಯಿಗಳು ಚಿಕ್ಕ ವಯಸ್ಸಿನಿಂದಲೇ ಸಂಸ್ಕಾರವನ್ನು ಬೆಳೆಸಿದಾಗ ಮಾತ್ರ ಅವರು ಒಳ್ಳೆ ವಿದ್ಯಾವಂತರಾಗ್ತಾರೆ, ಎಲ್ಲ ಬುದ್ಧಿವಂತರಾಗ್ತಾರೆ. ಇದರಿಂದ ನಾವೆಲ್ಲ ತಿಳ್ಕೋಬೇಕು.
ಹಾಗೂ ನೋಡಿ ಆಶಾ ಕಿರಣ ಮಕ್ಕಳು ಕಣ್ಣಿಲ್ಲದೆ ಇದ್ರೂ ಸಹ ಬಹಳ ಎಷ್ಟು ವಿಶಿಷ್ಟವಾಗಿ ಹಾಡಿ ಜನಗಳನ್ನು ರಂಜಿಸಿದ್ದಾರೆ. ಅದಕ್ಕೆ ನಮಗೆ